ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮುಖಾಂತರವಾಗಿ ಗುರುಜಿಯವರು ಒಂದಷ್ಟು ಮಾಹಿತಿಯನ್ನು ನಮಗೆ ಪ್ರತಿ ಸಂಚಿಕೆಯಲ್ಲೂ ನೀಡ್ತಾ ಹೋಗ್ತಾ ಇದ್ದಾರೆ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಒಂದಷ್ಟು ವಿಚಾರವನ್ನು ಗುರುಗಳೊಟ್ಟಿಗೆ ಪಡ್ಕೊಳ್ಳೋಣ. ಸೊ ಇವತ್ತಿನ ವಿಚಾರದಲ್ಲಿ ಒಂದು ಧಾರ್ಮಿಕ ವಿಚಾರದ ಕುರಿತಾಗಿ ಗುರುಜಿಯವರು ನಮಗೆ ತಿಳುವಳಿಕೆಯನ್ನು ನೀಡ್ತಾ ಹೋಗ್ತಾರೆ. ಹಾಗೆ ದ್ವಾದಶ ರಾಶಿಗಳು ಅಂದರೆ ಒಟ್ಟಾರೆ 12 ರಾಶಿಗಳಿವೆ. ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ನೀವು ಹೇಗೆ ಅನುಸರಿಸಬೇಕಾಗತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವುಗಳು ಕೂಡ ಕರೆಗಳನ್ನು ಮಾಡಿ ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡ್ಬೋದು. ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರು ಕವಡೆ ಶಾಸ್ತ್ರದ ಮುಖಾಂತರವಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಪ್ರಖ್ಯಾತ ಜ್ಯೋತಿಷಿಗಳು ಆಗಿರುವಂಥ ಶ್ರೀ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪರಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜುದೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠನ್ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದರ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ನೋಡಿ, ಪಂಚಾಂಗ ಅಂತ ತಿಥಿರ್ ವಿಷ್ಣುಸ್ರಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಯಾರೆಲ್ಲ ನಿತ್ಯವೂ ಕೂಡ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ. ಆ ದಿನ ಅಭಿವೃದ್ಧಿ ಆಗುತ್ತೆ, ಶುಭಪ್ರದ ಆಗುವಂಥದ್ದು. ಈ ದಿನ ಕ್ರೋಧಿನಾಮ ಸಂವತ್ಸರ ಇರುವಂಥದ್ದು. ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿರುವಂಥದ್ದು. ಶುಕ್ಲ ಪಕ್ಷದ ಏಕಾದಶಿ ತಿಥಿ. ಈ ದಿನ ಪುಷ್ಯ ನಕ್ಷತ್ರ, ಶೋಭನ ಯೋಗ, ವಿಷ್ಟಿಕರಣವನ್ನು ಕೂಡ ನಾವು ಈ ದಿನ ಪಂಚಾಂಗದಲ್ಲಿ ನೋಡ್ಕೋಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೋಬೇಕಾಗುತ್ತೆ. ಈ ಯಾವುದೇ ಒಂದು ಶುಭ ಕಾರ್ಯಗಳನ್ನು ನಾವು ಯಮಗಂಡ ಕಾಲಗಳಲ್ಲಿ ಆಗಲಿ ಅಥವಾ ರಾಹುಕಾಲಗಳಲ್ಲಿ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುವಂಥದ್ದು. ಈ ದಿನ ರಾಹುಕಾಲವನ್ನು ನೋಡಿದಾಗ ರಾಹುಕಾಲ ಬೆಳಗ್ಗೆ 8 ಗಂಟೆ 1 ನಿಮಿಷದಿಂದ 9 ಗಂಟೆ 30 ನಿಮಿಷದವರೆಗೆ ಈ ದಿನ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 11 ಗಂಟೆಯಿಂದ 12 ಗಂಟೆ 30 ನಿಮಿಷದವರೆಗೆ ಈ ದಿನ ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 2 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ 30 ನಿಮಿಷದವರೆಗೆ ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತ, ಜಪ ತಪ ಹೋಮ ಹವನಾದಿಗಳನ್ನು ಮಾಡ್ಕೊಳ್ಲಿಕ್ಕೆ ಅಥವಾ ಯಾವುದೋ ಒಂದು ಮಂತ್ರ ಸಿದ್ಧಿ ಮಾಡ್ಕೊಳ್ಲಿಕ್ಕೂ ಕೂಡ ವಿಶೇಷವಾಗಿರುವಂತಹ ಸಮಯ ಈ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಇದರೊಟ್ಟಿಗೆ ನೋಡಿ, ಏನಾದರೂ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಕುಂಠಿತ ಆಗ್ತಾ ಇತ್ತು ಅಂತಂದರೆ, ಮಕ್ಕಳಲ್ಲಿ ವಿದ್ಯಾಭ್ಯಾಸ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದರೆ ಈ ಒಂದು ಸಮಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಸಿ ಪ್ರಾತಃ ಕಾಲದಲ್ಲಿ ಎದ್ದು ವಿಶೇಷವಾಗಿರುವಂತಹ ಸಮಯದಲ್ಲಿ ಯಾರೆಲ್ಲ ಅಭ್ಯಾಸಗಳನ್ನು ಮಾಡ್ತಾರೆ ಅವರಿಗೆ ಅನೇಕ ಅಂದರೆ ಶೀಘ್ರ ಒಂದು ಫಲ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ 4 ಗಂಟೆ 54 ನಿಮಿಷಕ್ಕೆ ಬ್ರಾಹ್ಮಿ ಮುಹೂರ್ತ ಪ್ರಾರಂಭವಾದರೆ 5 ಗಂಟೆ 43 ನಿಮಿಷಕ್ಕೆ ಈ ದಿನ ಆ ಬ್ರಾಹ್ಮಿ ಮುಹೂರ್ತ ಮುಕ್ತಾಯ ಕೂಡ ಆಗುವಂಥದ್ದು. ಇದರ ಜೊತೆ ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ನೋಡಿದಾಗ ಸೂರ್ಯೋದಯ ಬೆಳಗ್ಗೆ 6 ಗಂಟೆ 31 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6 ಗಂಟೆ 29 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಇದನ್ನು ಗಮನಿಸಬಹುದಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಹೇಗಿತ್ತು, ಗ್ರಹಗತಿಗಳು ಯಾವ ರೀತಿಯಾಗಿತ್ತು ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದು. ಗುರುಜಿಯೊಟ್ಟಿಗೆ ನೇರವಾಗಿ ಮಾತಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ಇನ್ನು ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಗಳೇ, ಮೊದಲ 6 ರಾಶಿಗಳು ನೋಡಿ, ಈ ದಿನ ವಿಶೇಷವಾಗಿರುವಂಥದ್ದು ಸೋಮವಾರ. ನಾವು ಯಾವಾಗಲೂ ಕೂಡ ಹೇಳ್ತೀವಿ, ಸೋಮವಾರದ ದಿನ ಶಿವನನ್ನು ಪ್ರಾರ್ಥನೆ ಮಾಡಿಕೊಂಡು ದಿನವನ್ನು ಪ್ರಾರಂಭ ಮಾಡಬೇಕು ಅಂತ. ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ ಬ್ರಹ್ಮಣೋಧಿಪತಿರ ಬ್ರಹ್ಮ ಶಿವೋಮೇ ಅಸ್ತು ಸದಾಶಿವಂ. ಸದಾಶಿವಾಯ ವಿಶೇಷವಾಗಿರುವಂತಹ ಶಿವನನ್ನು ಆರಾಧನೆ ಮಾಡೋದಕ್ಕೆ ಎಲ್ಲರೂ ಕೂಡ ಈ ದಿನ ಶಿವ ಪ್ರಾರ್ಥನೆಯೊಂದಿಗೆ ಶಿವ ಒಂದು ಬಿಲ್ವಪತ್ರವನ್ನು ಸಮರ್ಪಣೆ ಮಾಡಿ ಈ ದಿನವನ್ನು ಪ್ರಾರಂಭವನ್ನು ಮಾಡಿ ಅನೇಕ ಅಭಿವೃದ್ಧಿಗಳಾಗುವಂಥದ್ದು. ಇದ್ರ ಜೊತೆ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ ರಾಶಿಗಳು. ಈ 12 ರಾಶಿಗಳ ಫಲಾನುಫಲಗಳು ನೋಡಿದಾಗ ಪ್ರಥಮ ರಾಶಿ ಮೇಷರಾಶಿ. ಇದರ ಮೇಷರಾಶಿಯವರಿಗೆ ಹೊಸದಾದ ಸಂಕಲ್ಪ, ನಿಮಗೆ ಹೊಸತನ ಮತ್ತು ಹೊಸ ಹುಮ್ಮಸ್ಸನ್ನು ಹುಟ್ಟು ಹಾಕುವುದು ಅಂತ ಹೇಳ್ತಾ ಇದ್ದಾರಲ್ಲ. ಮೇಷರಾಶಿಗಳು ಇರ್ತೀರ, ಇದನ್ನು ಗಮನಿಸ್ಕೊಳ್ಬೇಕು. ವಿಶೇಷವಾಗಿರುವಂಥದ್ದು ಅಂದರೆ ಇದನ್ನು ಹೊಸದಾಗಿ ಏನಾದರೂ ನೀವು ಸಂಕಲ್ಪ ಮಾಡ್ಕೊಳ್ಳುವಂಥದ್ದು, ಏನಾದರೂ ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಲಿಕ್ಕೆ ಆಗಲಿ
ಅಥವಾ ಒಂದೇನು ಭೂಮಿ ಖರೀದಿಗಾಗಲಿ, ಒಂದು ನಿವೇಶನ ಖರೀದಿ ಮಾಡಬೇಕು ಅಂದ್ಕೊಳ್ಳೋದು, ಅಥವಾ ಯಾವುದೋ ಒಂದು ಶುಭ ಸಮಾರಂಭಗಳಿಗೆ ಒಂದು ಸಂಕಲ್ಪವನ್ನು ಮಾಡಿದಾಗ ಆ ಸಂಕಲ್ಪ ಇವತ್ತು ನಿಮಗೆ ಹೊಸ ಹುಮ್ಮಸ್ಸನ್ನು ಸಿಗುತ್ತೆ. ಆ ಸಂಕಲ್ಪದಿಂದ ಅಭಿವೃದ್ಧಿಯನ್ನು ಕೂಡ ನೀವು ಕಾಣ್ತೀರಾ ಅಂತ ಹೇಳುವಂಥದ್ದು. ಪ್ರಚಲಿತ ಸಮಸ್ಯೆಗಳಿಗೂ ಕೂಡ ಪರಿಹಾರ ಕಂಡುಕೊಳ್ಬೋದು ಇದರಿಂದ. ನೋಡಿ ಏನಾಗುತ್ತೆ, ಯಾವುದೋ ಒಂದು ಸಮಸ್ಯೆ ಒಂದು ಬಳಲ್ತಾ ಇರ್ತೀರ ಮೇಷರಾಶಿಯವರು, ಇದನ್ನು ನೋಡಿ ಯಾವುದೋ ಒಂದು ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಆಗಲಿ ಸಮಸ್ಯೆ ಇರುತ್ತೆ, ಅದನ್ನು ನೋಡಿ ಇದನ್ನ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ವಿಶೇಷವಾಗಿರುವಂತಹ ಅನುಕೂಲ ಕೂಡ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಜಾತಕ ಬಲದಲ್ಲಿ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ನೋಡಿದಾಗ ವೃಷಭ ರಾಶಿಯವರಿಗೆ ಖರ್ಚುಗಳ ಮೇಲೆ ನಿಗಾ ಇಡುವುದು ಒಳ್ಳೆಯದು ಅಂತ. ಎಲ್ಲ ವೃಷಭ ರಾಶಿಯವರು ಇರ್ತೀರ ಖರ್ಚಿಗೆ ಕಡಿವಾಣವನ್ನು ಹಾಕಬೇಕು ಅಂತ ಹೇಳ್ತಾ ಇದೆ. ವಿನಾಕಾರಣ ದುಂದು ವೆಚ್ಚ ಮಾಡೋದ್ರಿಂದ, ಹಣ ವ್ಯಯ ಮಾಡೋದ್ರಿಂದ ಅದರಿಂದ ತೊಂದರೆಗಳು ಅನುಭವಿಸ್ತೀರ ಅಂತ ಹೇಳ್ತಾ ಇದೆ. ಹಾಗಾಗಿ ನೋಡ್ಕೊಳ್ಬೇಕು, ಗಮನಿಸ್ಕೋಬೇಕು. ಯಾವುದೇ ರೀತಿಯ ಹಣದ ಕೊರತೆ ಇದ್ರೂ ಕೂಡ ಅದನ್ನು ನೀಗಿಸ್ಕೊಳ್ಳೋಕೆ ಹಣವನ್ನು ನೀವು ಯಾವುದೇ ರೀತಿಯ ಖರ್ಚಿಗೆ ಕಡಿವಾಣ ಹಾಕೋದ್ರಿಂದ ತುಂಬ ಅನುಕೂಲ ಕೂಡ ಆಗುತ್ತೆ. ಇನ್ನು ಕೆಲಸಗಳಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಮುಂದೆ ಸಾಗುವಂತ ಹೇಳ್ತಾ ಇರುವಂಥದ್ದು. ವೃಷಭ ರಾಶಿಯವರಿಗೆ ಕೆಲಸ ಕಾರ್ಯಗಳು ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಮುಂದುವರಿಯುತ್ತೆ ಅಂತ ಇವತ್ತು ವಿಶೇಷವಾಗಿರುತ್ತೆ. ನೋಡಿ ನಿಮಗೆ ಅಂದರೆ ಯಾವುದೋ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಳ್ತಿರ್ತೀರಲ್ವ, ಅವೆಲ್ಲವೂ ಕೂಡ ಶೀಘ್ರಗತಿಯಲ್ಲಿ ಸಾಗುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದೀರ. ಜೊತೆ ಮನೆಯ ಹಿರಿಯರ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗುತ್ತೆ ವೃಷಭ ರಾಶಿಯವರು. ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅವರ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಏನಾದರೂ ಆರೋಗ್ಯ ಸಮಸ್ಯೆಗೆ ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ ವೃಷಭ ರಾಶಿಯವರಿಗೆ ಅನುಕೂಲ ಆಗುವಂಥದ್ದು. ಓಕೆ ಗುರುಗಳೇ, ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ತೆ. ನಮಸ್ತೆ. ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ನಾವು ತುಮಕೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. 6 ಜುಲೈ 2000, ಬೆಳಿಗ್ಗೆ 10:22. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಮೈಸೂರು. ಓಕೆ, ಗುರುಜಿ ಇದ್ದಾರೆ, ನೇರವಾಗಿ ಮಾತಾಡಿ. ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ಏನು ಪ್ರಶ್ನೆ ಇತ್ತು? ಮಗಳ ಮದುವೆ ಬಗ್ಗೆ. ಓಕೆ, ಮದುವೆ ನೋಡ್ತಾ ಇದೀವಿ, ಯಾವ್ದು ಸೆಟ್ ಆಗ್ತಾ ಇಲ್ಲ. ಜಾತಕ ಪ್ರಕಾರ ಮಗಳದು ಪೂರ್ವ ಫಲ್ಗುಣ ನಕ್ಷತ್ರ ಸಿಂಹ ರಾಶಿ ಅಲ್ಲಮ್ಮ? ಹೌದು. ನೋಡಿ, ಸಿಂಹ ರಾಶಿಯವರಿಗೆ ಗುರುಬಲ ಇದೆ ಅಮ್ಮ. ಈಗ ಮಾರ್ಚ್ ನಂತರ ಈಗ ಏನಾಗುತ್ತೆ, ಕೆಲವೊಂದು ವಿಚಾರದಲ್ಲಿ ಗುರುಬಲ ಬೇಕು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಈಗ ಮಗುಗೆ ವಿಶೇಷವಾಗಿರುವಂಥದ್ದು ಚೆನ್ನಾಗಿದೆ. ಈಗ ಶುಕ್ರ ದಶೆ ಕೂಡ ಇವಾಗ ಮುಕ್ತಾಯ ಆಗಿರುತ್ತೆ. ಈಗ ಮಗುಗೆ ನೋಡಿ, ಈಗ ಚಂದ್ರ ದಶೆಯಲ್ಲಿ ಮಗು ಇರುತ್ತೆ. ಇವಾಗ ಅಂದರೆ ನೀವು ಈ 2031 ಒಳಗಡೆ ನೀವು ಆದಷ್ಟು ಬೇಗ ಮಗುಗೆ ಸ್ವಲ್ಪ ಈ ಮದುವೆ ವಿಚಾರದಲ್ಲಿ ನೀವು ಕ್ಲಿಯರ್ ಮಾಡ್ಕೋಬೇಕು, ಮದುವೆ ಮಾಡ್ಕೊಳ್ಬೇಕು. ಈ ಒಂದು ಮಾರ್ಚ್ ನಂತರ ನಿಮಗೆ ಅನುಕೂಲ ಆಗುತ್ತೆ. ಮದುವೆ ವಿಚಾರದಲ್ಲಿ ಏನು ಬೇರೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮಾರ್ಚ್ ನಂತರ ಮದುವೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ಅನುಕೂಲಗಳಾಗುತ್ತೆ. ಆದರೆ ನೀವು ಸ್ವಲ್ಪ ಬೇಗ ಅದ್ರ ಬಗ್ಗೆ ಚಿಂತನೆ ಮಾಡಿ. ಈಗ ಇನ್ನಂದರೆ ಇನ್ನು 5 ವರ್ಷಗಳ ಕಾಲ ಇದೆ, ಅಷ್ಟರೊಳಗಡೆ ಮದುವೆ ವಿಚಾರವಾಗಿ ಅನುಕೂಲಗಳು ಮಾಡ್ಕೊಳ್ರಮ್ಮ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಥವಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬೇಕು ಅಂದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ಉಳಿದ ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಗುರುಗಳೇ ತಿಳಿಸ್ಕೊಡಿ. ನೋಡಿ, ಮುಂದಿನ ರಾಶಿ ಮಿಥುನ ರಾಶಿ. ದಿನ ಮಿಥುನ ರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಸ್ಥಿರ ಆಸ್ತಿ ವಿಚಾರಗಳಲ್ಲಿ ಬಂಧುಗಳ ನಡುವೆ ಮನಸ್ತಾಪ ಆಗುವ ಸಾಧ್ಯತೆ ಇರುವಂಥದ್ದು. ಯಾರೆಲ್ಲ ಮಿಥುನ ರಾಶಿಗಳಿರ್ತೀರ ಆಸ್ತಿ ವಿಚಾರವಾಗಿ ಜಾಗೃತರಾಗಿರಬೇಕಾಗುತ್ತೆ. ಸ್ಥಿರಾಸ್ತಿ ವಿಚಾರವಾಗಿ ಬಂಧುಗಳೊಟ್ಟಿಗೆ ಅಂದರೆ ನಿಮ್ಮ ಸಂಬಂಧಿಕರ ಒಟ್ಟಿಗೆ ಈ ದಿನ ಮನಸ್ತಾಪಗಳಾಗುವ ಸಾಧ್ಯತೆ, ವಿನಾಕಾರಣ ಮಾತುಕತೆಗಳು ಬೇರೆ ಥರ ಆಗುವಂಥದ್ದು, ಜಗಳಗಳಾಗುವಂಥದ್ದು, ಕೋಪಗೊಳ್ಳುವಂಥದ್ದು ಇದೆಲ್ಲ ಇರುತ್ತೆ. ನೋಡಿಕೊಂಡು ವ್ಯವಹಾರಗಳನ್ನು ಮಾಡ್ಕೊಳ್ಳಿ. ವೃತ್ತಿಯಲ್ಲಿನ ಒಂದು ಸಣ್ಣ ತಪ್ಪಿನಿಂದ ನಿಮಗೆ ಬೇಸರ ಉಂಟು ಮಾಡುವಂಥದ್ದು. ನೋಡಿ, ಮತ್ತೆ ಕೆಲಸ ಕಾರ್ಯದಲ್ಲಿ ಕೂಡ ತೊಂದರೆ ಅಂತ ಹೇಳ್ತಾ ಇದೆ. ಮಿಥುನ ರಾಶಿಯವ್ರು ನೋಡ್ಕೊಳ್ಬೇಕು. ನೀವೆಲ್ಲ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ತಿರ್ತಾರೆ, ಯಾವುದೋ ಒಂದು ಸಣ್ಣ ತಪ್ಪಿನಿಂದ ತುಂಬ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಅದರ ಬೇಸರ ಸಂಗತಿ ಕೂಡ ಆಗ್ತಾ ಇರುತ್ತೆ. ನೋಡಿಕೊಂಡು ದಿನವನ್ನು ಕಳಿಬೇಕಾಗುತ್ತೆ ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಈ ದಿನ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುವುದು. ಯಾರೆಲ್ಲ ಕಟಕ ರಾಶಿಗಳು ಇರ್ತೀರಾ, ಹಣಕಾಸಿನ ವಿಚಾರವಾಗಿ ಅನುಕೂಲ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುವಂಥದ್ದು. ಅದರ ದುಂದು ವೆಚ್ಚವನ್ನು ಮಾಡಬೇಡಿ. ಹಣದ ವಿಚಾರವಾಗಿ ಯೋಚನೆಯನ್ನು ಮಾಡಿ ಅನುಕೂಲ ಆಗುವಂಥದ್ದು. ಬಂಧುಗಳ ಆರೋಗ್ಯ ಸುಧಾರಣೆ ಕೂಡ ಜವಾಬ್ದಾರಿ ನಿಮ್ಮ ಮೇಲೆ ಬೀಳುವ ಸಾಧ್ಯತೆ ಇರುವಂಥದ್ದು. ಯಾರೆಲ್ಲ ಕಟಕ ರಾಶಿಗಳು ಇರ್ತಾರೆ, ನಿಮ್ಮ ಸಂಬಂಧದಲ್ಲಿ ಯಾರೋ ಒಬ್ಬರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ, ಆ ಸಮಸ್ಯೆ ನಿವಾರಣೆಗೋಸ್ಕರ ನಿಮ್ಮನ್ನು ಅವರು ಅನುಸರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಿಮ್ಮಿಂದ ಅವರ ಆರೋಗ್ಯ ಸಮಸ್ಯೆ ಕೂಡ ಬಗೆಹರುವ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿ ಇರುವಂಥದ್ದು. ಇನ್ನು ಹಣದ ಅರಿವು ಕೂಡ ನೀವು ಬಯಸಿದಂತೆ ಇರುತ್ತೆ ಅಂತ ಹೇಳ್ತಾ ಇದ್ದೆ. ನೋಡಿ, ಹಣದ ಒಳ ಹರಿವು ಕೂಡ ಹೆಚ್ಚಾಗುತ್ತೆ. ಏನಾದರೂ ಹೊತ್ತು ಹಣದ ವಿಚಾರವಾಗಿ ಹಣ ಬರಬೇಕು, ಇಲ್ಲ ಅಥವಾ ಯಾರೋ ನಿಮ್ಗೆ ಕೊಡಬೇಕಾಗಿರುತ್ತೆ, ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀರಾ. ಆ ಬಂದು ನಿಮ್ಮ ಕೈ ಸೇರುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿದೆ ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ವಿದೇಶದಿಂದ ಬರುವ ವಾರ್ತೆ ನಿಮ್ಮ ವ್ಯಾಪಾರ ಅಭಿವೃದ್ಧಿಗೆ ಸಹಕಾರಿಯಾಗುವಂಥದ್ದು. ಯಾರೆಲ್ಲ ಸಿಂಹರಾಶಿಗಳು ಇರ್ತೀರ, ನೋವು ಅನುಕೂಲ ಆಗುತ್ತೆ. ವಿದೇಶದ ವಿಚಾರವಾಗಿ ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ.
ಯಾವುದೋ ಒಂದು ಅಲ್ಲಿ ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ, ಅಥವಾ ಏನೋ ಒಂದು ಕೆಲಸ ಕಾರ್ಯಗಳಿಗೆ ನೋಡ್ತಾ ಇರ್ತಾರೆ. ಕೆಲವರು ವಿದೇಶ ಪ್ರಯಾಣ ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ. ಅವರಿಗೆ ಇದನ್ನ ಒಳ್ಳೆ ವಿಚಾರ ನೋಡಿ, ಅಂದರೆ ಅಭಿವೃದ್ಧಿಗೆ ಆಗಕ್ಕೆ ಸಹಕಾರಿ ಆಗುತ್ತೆ ಅಂತ ಕೂಡ ಹೇಳ್ತಾ ಇದೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಲಾಭ ಕೂಡ ಇರುವಂಥದ್ದು. ಸಿಂಹರಾಶಿಯವ್ರಿಗೂ ಕೂಡ ತುಂಬ ಏನಾದರೂ ವ್ಯಾಪಾರಸ್ಥರು ಇರ್ತಾರೆ, ಅಥವಾ ಏನೋ ಒಂದು ವ್ಯವಹಾರಗಳು ಮಾಡ್ತಾ ಇರ್ತೀರಾ, ಅವ್ರಿಗೆ ಈ ದಿನ ಅಭಿವೃದ್ಧಿ ಆಗುವಂಥದ್ದು. ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಏನಾದರೂ ತೊಂದರೆಗಳು ಆಗ್ತಾ ಇರುತ್ತೆ, ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇರಲ್ಲ, ಕುಂಠಿತ ಆಗ್ತಾ ಇರುತ್ತೆ. ಅಂದರೆ ವ್ಯಾಪಾರ ಅಂದರೆ ದಿನೇ ದಿನೇ ಅದನ್ನು ಕಡಿಮೆ ಆಗ್ತಾ ಇರುತ್ತೆ. ಆದರೆ ಈ ದಿನದಿಂದ ನಿಮಗೆ ಅಭಿವೃದ್ಧಿಯ ಸಂಕೇತ ಕೂಡ ಇರುವಂಥದ್ದು. ಸಿಂಹರಾಶಿಯವರಿಗೆ ಆರೋಗ್ಯದಲ್ಲಿ ಕೂಡ ಸುಧಾರಣೆ ಕಂಡು ಬರುತ್ತೆ. ಏನಾದರೂ ಸಿಂಹರಾಶಿಯವರಿಗೆ ಆರೋಗ್ಯದಲ್ಲಿ ತೊಂದರೆ ಇತ್ತು ಅಂತಂದ್ರೂ ಕೂಡ ಈ ದಿನ ಸುಧಾರಣೆಯನ್ನು ಕಾಣ್ತೀರಾ ಸಿಂಹರಾಶಿಯವರು. ಓಕೆ, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ತೆ. ನಮಸ್ಕಾರ ಮ್ಯಾಮ್. ಓಕೆ, ನಿಮ್ಮ ಹೆಸರು ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ನನ್ನ ಹೆಸರು ಭಾರತಿ ಅಂತ ಹೇಳಿ ಮೇಡಮ್. ನಮ್ಮ ಯಜಮಾನ್ ಹೆಸರು ವೇಣುಗೋಪಾಲ, ಇಲ್ಲೇ ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಈಗ? ಮನೆ ಬಗ್ಗೆ ಸ್ವಲ್ಪ ಕೇಳ್ಬೇಕಿತ್ತು, ವೇಣುಗೋಪಾಲ್ದು ಮನೆ. ಓಕೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಇದೆಯಾ ಅಥವಾ ಕಬಡ್ಡಿ ಶಾಸ್ತ್ರಕ್ಕೆ ಹೋಗ್ತೀರಾ? ಗೊತ್ತಿಲ್ಲ ಮೇಡಮ್, ಅವ್ರದ್ದು ವೃಷಭ ರಾಶಿ ಅನ್ಕೊಂಡಿದ್ದೀವಿ. ಓಕೆ, ನೇರವಾಗಿ ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ತೆ ಅಮ್ಮ, ಹೇಳಿ ಏನದು? ವೇಣುಗೋಪಾಲ್ ಅವ್ರ ಹೆಸರು, ನಕ್ಷತ್ರ ರಾಶಿ ಗೊತ್ತಮ್ಮ? ವೇಣುಗೋಪಾಲ್ ನಮ್ಮ ಮನೆಯ ಹೆಸರು. ಏನು ರಾಶಿ ಅವ್ರದ್ದು? ಅವ್ರದ್ದು ರಾಶಿ ಎಲ್ಲ ಗೊತ್ತಿಲ್ಲ. ಏನು ವಿಚಾರ ಕೇಳಬೇಕಮ್ಮ? ಸ್ವಲ್ಪ ಕೇಳ್ಬೇಕಾಗಿತ್ತು. ಮನೆ ವಿಚಾರದಲ್ಲಿನಾ? ಮನೆ ಏನಾದ್ರು ಮನೆ ತಗೋಬೇಕು ಅಂತ ನೋಡ್ತಾ ಇದ್ದೀರಾ ಅಥವಾ ಏನಮ್ಮ? ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್. ಓಕೆ. ಅವರಿಗೆ ಯಾವಾಗ್ಲೂ ಆರೋಗ್ಯ ಸಮಸ್ಯೆ, ಆಮೇಲೆ ಮನೇಲೂ ಅಷ್ಟೇ ನಮಗೂ ಆರೋಗ್ಯದ ಸಮಸ್ಯೆ. ವ್ಯಾಪಾರದಲ್ಲೆಲ್ಲ ಚೆನ್ನಾಗಿದೆಯಾ? ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇದೆಯಾ? ವ್ಯಾಪಾರ ಕೆಲಸ ಕಾರ್ಯದಲ್ಲೆಲ್ಲ ಚೆನ್ನಾಗಿದೆಯಾ? ಕೆಲ್ಸಕ್ಕೆ ಹೋಗ್ತಾರೆ, ಒಂದ್ ತಿಂಗಳಲ್ಲಿ 4 ಲೀವ್ ಆಗುತ್ತೆ. ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಯಾವ ಬಾಗ್ಲಮ್ಮ ನಿಮ್ದು? ಏನ್ ಸರ್? ಮನೆ ಯಾವ ಕಡೆ ಬಾಗ್ಲಿದೆ ನಿಮ್ದು? ಪೂರ್ವ ಬಾಗ್ಲ? ಉತ್ತರ ದಿಕ್ಕಿಗಿದೆ. ಉತ್ತರ ದಿಕ್ಕಿಗೆ ಬಾಗ್ಲಿದೆ. ಮನೆ ದೇವ್ರು ಯಾವ್ದಮ್ಮ ನಿಮ್ದು? ಮನೆ ದೇವ್ರು ಮುನೇಶ್ವರ. ಓಕೆ, ನೋಡಿ ನೀವೇನು ಜಾಸ್ತಿ ಚಿಂತೆ ಮಾಡಬೇಡಿ. ಒಂದು ಉತ್ತರ ದಿಕ್ಕಿ ಬಾಗ್ಲ ಅಂದರೆ ಒಂದು ಕನ್ನಡಿ ಬರುತ್ತೆ ನೋಡಮ್ಮ. ನೀವು ಅಂದರೆ ಮನೆ ಒಳಗೆ ಎಂಟ್ರಿ ಆಗ್ತಿರಲ್ವಾ, ಆ ಒಂದು ಸ್ಥಳದಲ್ಲಿ ನೀವು ಹೋದ ತಕ್ಷಣ ಸ್ವಲ್ಪ ಒಂದು ಕನ್ನಡಿ ಇಟ್ಕೊಳ್ಳಿ. ಇವಾಗ ನೋಡಿ, ಈಗ ಅಮಾವಾಸ್ಯೆ ಬರುತ್ತೆ. ಈಗ ಪೌರ್ಣಮಿಯಿಂದ ಅಮಾವಾಸ್ಯೆ ಮುಂದಿನ ಇನ್ನೇನು ಇವತ್ತು ಏಕಾದಶಿ ಇರುವಂಥದ್ದು, ಇನ್ನು 4 ದಿನ ಆದಮೇಲೆ ಪೌರ್ಣಮಿ ಪ್ರಾರಂಭ ಆಗುತ್ತೆ. ಈ ಪೌರ್ಣಮಿ ದಿನ ಏನು ಮಾಡಬೇಕು, ಪೌರ್ಣಮಿಯಿಂದ ಅಮಾವಾಸ್ಯವರೆಗೂ 15 ದಿನಗಳ ಕಾಲ ನೀವು ಏನು ಮಾಡಬೇಕು, ಆ ಒಂದು ಏನಾದರೂ ಕೆಟ್ಟ ನೆಗೆಟಿವ್ ಆ ಒಂದು ಮನೆಯಲ್ಲಿದ್ದರೆ ಅದರಿಂದ ನಿಮಗೆ ವಿಮುಕ್ತಿ ಸಿಗಲಿ ಅಂತ ಏನು ಜಾಸ್ತಿ ಏನು ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಮಿರರ್ ಅಂದರೆ ಕನ್ನಡಿಯನ್ನು ಒಂದು ಮುಂಭಾಗದಲ್ಲಿ ಇಟ್ಟು ನೀವು ಪ್ರವೇಶ ಮಾಡುವಾಗ ಹೋಗುವಾಗ ಅದನ್ನು ನೋಡ್ತಾ ಬನ್ನಿ. ಇದ್ರ ಜೊತೆ ಮನೆಯಲ್ಲಿ ಅಂದರೆ ಏನದು ನಾವು ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ, ಮನೆಯ ಮಧ್ಯ ಭಾಗದಲ್ಲಿ ಏನು ಮಾಡಬೇಕು, ನೀವು 5 ದೀಪ ಅಂಟಿಸ್ಬೇಕಾಗುತ್ತೆ. ಅಂದರೆ 5 ಬತ್ತಿಗಳನ್ನ ಹಾಕಿ, ಒಂದೇ ದೀಪದಲ್ಲಿ 5 ಕಡೆ ಬತ್ತಿಗಳನ್ನ ಹಾಕಿ ತುಪ್ಪದ ಬತ್ತಿಯನ್ನು ಹಚ್ಚಿ ಅಮ್ಮ. ಈಗ ಪೌರ್ಣಮಿ ದಿನ ಮತ್ತು ಲಾಸ್ಟಲ್ಲಿ ಅಮಾವಾಸ್ಯೆ ದಿನ ನಿಮಗೆ ಅನುಕೂಲ ಆಗುತ್ತೆ. ಮನೆಯಲ್ಲಿ ಏನಾದರೂ ನೆಗೆಟಿವ್ ಇದ್ದರೂ ಕೂಡ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿ ನಿಮಗೆ ಏನಾದರೂ ಮನೆಯಲ್ಲಿ ದೋಷಗಳು, ಕಲ್ಮಶ ದೋಷಗಳು ಅಥವಾ ವಾಸು ದೋಷಗಳು ಅಥವಾ ಯಾವುದೋ ಒಂದು ನಿಮಗೆ ದೃಷ್ಟಿ ದೋಷಗಳಿದ್ರೂ ಕೂಡ ಅದು ನಿವಾರಣೆ ಆಗುತ್ತಮ್ಮ. ಈ 15 ದಿನಗಳ ಕಾಲ ಈ ಥರ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತಮ್ಮ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಅಥವಾ ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ಗುರೂಜಿಯವರು ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಅವರ ಕಚೇರಿ ಇದೆ. ನೇರವಾಗಿ ಬಂದು ಭೇಟಿ ಆಗಬಹುದು. ಭೇಟಿ ಆಗೋಕ್ಕಿಂತ ಮುಂಚಿತವಾಗಿ ಒಂದು ಅಪಾಯಿಂಟ್ಮೆಂಟ್ನ ನೀವು ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಗುರೂಜಿಯವರು ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾ ಇದ್ದಾರೆ. ಇನ್ನು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಏನಾದರೂ ಗುರೂಜಿಯವ್ರನ್ನ ಸಂಪರ್ಕಿಸಬೇಕು ಅಥವಾ ಜಾತಕವನ್ನು ಬರೆಸಬೇಕು, ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬೇಕು ಅನ್ನೋದಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ತಗೊಂಡು ಗುರೂಜಿಯವರು ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಕಚೇರಿನಲ್ಲಿ ಅವರು ಸಿಗ್ತಾರೆ. ನೇರವಾಗಿ ಬಂದು ಭೇಟಿ ಆಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ, ಇನ್ನು 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ಗುರೂಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ರು. ಮುಂದಿನ ರಾಶಿ ಕನ್ಯಾ ರಾಶಿ ಹೇಗಿದೆ ತಿಳ್ಕೊಳ್ಳೋಣ. ಗುರುಗಳೇ, ಮುಂದಿನ ರಾಶಿಗಳು ನೋಡಿ. ಇದನ್ನ ಕನ್ಯಾ ರಾಶಿಯವರಿಗೆ ನೋಡುವಂಥದ್ದು. ಇದನ್ನ ಕನ್ಯಾ ರಾಶಿಯವರಿಗೆ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡೋಣ. ನೋಡಿ, ಸಂಪಾದನೆಗಿಂತ ಖರ್ಚು ಹೆಚ್ಚು ಇರುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತಾರೆ ನೋಡಿ, ಸಂಪಾದನೆಗಿಂತ ಖರ್ಚು ಹೆಚ್ಚು ಅಂತ ಇದೆ. ಹಾಗಾಗಿ ಖರ್ಚಿನ ಬಗ್ಗೆ ಕಡಿವಾಣ ಹಾಕುವುದು ತುಂಬ ಒಳ್ಳೆಯದು ಅಂತ. ವಿನಾಕಾರಣ ಹಣವನ್ನು ದುಂದು ವೆಚ್ಚ ಮಾಡೋದ್ರಿಂದ ಏನಾಗುತ್ತೆ, ಅದರಿಂದ ತುಂಬ ಆ ಕೆಲಸಗಳು ತೊಂದರೆ ಆಗುವಂಥದ್ದು, ಹಣದ ವಿಚಾರವಾಗಿ ತೊಂದರೆಗಳು ಅನುಭವಿಸೋದು ಕೂಡ ಆಗುತ್ತೆ. ಹಾಗಾಗಿ ಅತಿ ಆತ್ಮವಿಶ್ವಾಸದಿಂದ ಕೆಲಸ ಕೆಡುವುದು ಕೂಡ ಅಂತ ಹೇಳುವಂಥದ್ದು. ಕನ್ಯಾ ರಾಶಿ ನೋಡ್ಕೊಳ್ಬೇಕು. ಯಾವುದೋ ಒಂದು ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ತುಂಬ ಆತ್ಮವಿಶ್ವಾಸದಿಂದ ಮಾಡೋಕ್ಕೋದ್ರೆ ಏನಾಗುತ್ತೆ, ಕೆಲಸ ಕೆಡುತ್ತೆ ಅಂತ ಹೇಳ್ತಾ ಇದೆ. ಜಾಗೃತರಾಗಿ ಯೋಚನೆ ಮಾಡಿ ನೀವು ಸಾವಧಾನವಾಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿ, ಅನುಕೂಲ ಆಗುವಂಥದ್ದು. ಇನ್ನು ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಕೂಡ ಅಗತ್ಯ ಇರುತ್ತೆ ನೋಡಿ. ಕನ್ಯಾ ರಾಶಿಯವರಿಗೆ ಇದನ್ನ ಹಣಕಾಸಿನ ವಿಚಾರವಾಗಿ ತುಂಬ ಜಾಗೃತರಾಗಿರಬೇಕಾಗುತ್ತೆ. ವಿನಾಕಾರಣ ವೆಚ್ಚ ಮಾಡಬಾರ್ದು ಮತ್ತು ಹಣದ ವಿಚಾರವಾಗಿ ಜಾಗೃತರಾಗಿರಬೇಕಾಗುತ್ತೆ ಇದನ್ನ ಕನ್ಯಾ ರಾಶಿಯವರು.
ಇನ್ನು ತುಲಾರಾಶಿಯವರಿಗೆ ಈ ದಿನ ನೋಡಿದಾಗ ವ್ಯಾಪಾರ ಚೆನ್ನಾಗಿ ನಡೆದರೂ ಕೂಡ ನಿರೀಕ್ಷಿತ ಲಾಭ ಸಿಗಲಾರದು ಅಂತ ಹೇಳ್ತಾ ಇದ್ದೆ. ತುಲಾರಾಶಿಯವರಿಗೆ ಕೆಲವರು ನೋಡಿ ವ್ಯಾಪಾರಸ್ಥರಿರ್ತೀರ, ವ್ಯಾಪಾರ ಮಾಡ್ತಾ ಇರ್ತೀರಾ, ಆ ಒಂದು ವ್ಯಾಪಾರದಲ್ಲಿ ಲಾಭಾಂಶ ಈ ದಿನ ಏನಾಗುವಂಥದ್ದು ನೀವು ನಿರೀಕ್ಷಿತ ಮಟ್ಟದಲ್ಲಿ ಇರಲ್ಲ ಅಂತ ಹೇಳ್ತಾ ಇದೆ. ಅಂದರೆ ವ್ಯಾಪಾರ ಚೆನ್ನಾಗಾಗುತ್ತೆ, ಆದರೂ ಕೂಡ ನಿಮ್ಮ ನಿರೀಕ್ಷೆ ಮಟ್ಟ ಕೆಲವರಿಗೆ ನೋಡಿ ಈಗ ಇಷ್ಟು ವ್ಯಾಪಾರ ಆದರೆ ನಮಗಿಷ್ಟು ಲಾಭಾಂಶ ಬರುತ್ತೆ ಅಂತ ಇರುತ್ತೆ. ಮತ್ತು ವ್ಯಾಪಾರದಲ್ಲಿ ಕೂಡ ದಿನನಿತ್ಯವೂ ಕೂಡ ಮಾಡ್ತಾ ಇರ್ತೀರಲ್ವ, ಆದರೆ ಈ ದಿನ ನಿಮಗೆ ವ್ಯಾಪಾರ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ಧನಾಗಮದ ನಿರೀಕ್ಷೆಯಲ್ಲಿ ಸ್ವಲ್ಪ ಎಡವಟ್ಟು ತೊಂದರೆಗಳಾಗುವಂಥದ್ದು ಕೂಡ ಇರುತ್ತೆ. ಇನ್ನು ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗುವಂಥದ್ದು ಸಮಸ್ಯೆ ಎದುರಾಗುತ್ತೆ. ನೋಡಿ, ಕುಟುಂಬದಲ್ಲಿ ಸಮಸ್ಯೆ ಎದುರಾಗುವಂಥದ್ದು ಯಾವುದೋ ಒಂದು ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಸಂಸಾರದಲ್ಲಿ ಆಗಲಿ ಕುಟುಂಬದಲ್ಲೇ ಆಗಲಿ ಜಾಗೃತರಾಗಿ ಮಾತಾಡಬೇಕಾಗುತ್ತೆ ಈ ದಿನ ತುಲಾರಾಶಿಯವರು. ಇನ್ನು ಹಳೆಯ ಸ್ನೇಹಿತರು ನಿಮ್ಮನ್ನು ಭೇಟಿಯಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ತುಲಾರಾಶಿಯವರಿಗೆ ಇದರ ತುಂಬ ಅನುಕೂಲದ ಯಾವ ವಿಚಾರದಲ್ಲಿ ಅಂದರೆ ಸ್ನೇಹಿತ ವಿಚಾರದಲ್ಲಿ ಯಾರೊಬ್ಬರು ತುಂಬ ನಿಮಗೆ ಆತ್ಮೀಯರು ಇರ್ತಾರೆ, ಅವರು ಈ ದಿನ ನಿಮಗೆ ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿನ ನೋಡಿದಾಗ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವಂಥದ್ದು. ಯಾರೆಲ್ಲ ವೃಶ್ಚಿಕ ರಾಶಿಗಳಿರ್ತೀರಾ, ಕೆಲವೊಬ್ಬರು ತುಂಬ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇರ್ತೀರಾ, ಲಾಭಾಂಶ ಕಡಿಮೆ ಇರುತ್ತೆ. ಆದರೆ ಈ ದಿನ ನೋಡಿ ಎಷ್ಟು ಕಷ್ಟಪಡ್ತೀರಲ್ವ ಅಷ್ಟು ನೀವು ಲಾಭಾಂಶವನ್ನು ಕೂಡ ಪಡಿಬೋದು, ಪ್ರತಿಫಲವನ್ನು ಕೂಡ ಪಡಿಬೋದು. ನೂತನ ಕೆಲಸದ ಜವಾಬ್ದಾರಿ ಕೂಡ ತೆಗೆದುಕೊಳ್ಳಬೇಕಾಗುವಂಥದ್ದು. ನೋಡಿ, ಯಾವಾಗ ಒಬ್ಬ ಮನುಷ್ಯ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ, ಒಂದಲ್ಲ ಒಂದಿನ ಅವರಿಗೆ ಅನುಕೂಲ ಆಗುವಂಥದ್ದು. ನೋಡಿ, ಅದೇ ರೀತಿ ಈ ದಿನ ನೀವೇನು ಕಷ್ಟಪಟ್ಟು ಕೆಲಸ ಕಾರ್ಯ ಮಾಡ್ಕೊಂಡಿರ್ತೀರಲ್ವ, ನಿಮಗೆ ಆ ಒಂದು ಕೆಲಸದಲ್ಲಿ ಇನ್ನೂ ಒಂದು ಹೊಸದಾದ ಜವಾಬ್ದಾರಿ ನಿಮ್ಮ ಹೆಗಲೇರುವ ಸಾಧ್ಯತೆ ಕೂಡ ಇರುವಂಥದ್ದು. ಇದರ ಜೊತೆ ಇವತ್ತಿನ ಕೆಲಸ ಕಾರ್ಯಗಳಿಗೆ ಗೆಲುವು ಕೂಡ ನಿಮ್ಮದೇ ಆಗಿರುತ್ತೆ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಒಳ್ಳೆ ದಿನ ಆಗಿರುವಂಥದ್ದು. ಮಾಡುವಂತಹ ಕೆಲಸ ಕಾರ್ಯ ಕ್ಷೇತ್ರದಲ್ಲಿ ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ಪಡಿತೀರಾ ಅಂತ ಹೇಳುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುಸು ರಾಶಿಯವರಿಗೆ ನೋಡಿದಾಗ ಅತಿ ಒತ್ತಡದ ಕೆಲಸಗಳು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದೆ. ಧನುಸು ರಾಶಿಯವರು ನೋಡಿ, ಕೆಲಸ ಕಾರ್ಯದಲ್ಲಿ ಎಚ್ಚರಿಕೆಯಾಗಿ ಮಾಡಿ, ಅತಿಯಾದ ಒತ್ತಡವನ್ನು ಹಾಕೋಬಾರ್ದು. ಒತ್ತಡದಿಂದ ಏನಾಗುತ್ತೆ, ಅದು ದೈಹಿಕವಾಗಿ ಕೂಡ ಕುಗ್ಗೋಗ್ತೀರಾ, ಮಾನಸಿಕವಾಗಿ ಕೂಡ ನೆಮ್ಮದಿಯನ್ನು ನೀವು ಅದನ್ನು ಕೆಡಿಸ್ಕೊಳ್ತೀರಾ ಅಂತಲೂ ಕೂಡ ಹೇಳ್ತಾ ಇದೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಏನಾದರೂ ಈ ಧಾರ್ಮಿಕ ಕೆಲಸ ಅಂದರೆ ಪೂಜಾ ಪುನಸ್ಕಾರಗಳಲ್ಲೇನೋ ಯಾವುದೋ ಒಂದು ದೇವಸ್ಥಾನಗಳಿಗೆ ಹೋಗುವಂತಹ ಸನ್ನಿವೇಶ ಏನಾದರೂ ಸಿಕ್ಕರೆ ಅಲ್ಲಿಗೆ ಹೋಗಿ ಅನುಕೂಲಗಳನ್ನು ಮಾಡ್ಕೋಬಹುದು. ಇನ್ನು ಬಹುದಿನದ ನಿರೀಕ್ಷೆ ಕೂಡ ಕನಸು ಕೈಗೂಡುವಂಥದ್ದು. ನೋಡಿ, ಧನುಸ್ಸು ರಾಶಿಯವರಿಗೆ ತುಂಬ ದಿವಸದಿಂದ ಯಾವುದೋ ಒಂದು ಕನಸಿರುತ್ತೆ, ಏನೋ ಒಂದು ಮಾಡ್ಕೋಬೇಕು ಅಂದ್ಕೊಳ್ತಾ ಇರ್ತೀರ, ಅದು ಈ ದಿನದ ಬಹುದಿನದ ಕನಸು ನೆರವೇರುವಂತಹ ಸನ್ನಿವೇಶ ಕೂಡ ಈ ದಿನ ಎದುರಾಗುತ್ತೆ ಈ ದಿನ ಧನುಸು ರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ನೀವು ಎಷ್ಟೇ ವೇಗದಿಂದ ಕೆಲಸ ಮಾಡಲು ಹೋದರೂ ಕೂಡ ಕಾರ್ಯ ವಿಳಂಬ ಆಗುವಂಥದ್ದು. ನೋಡಿ, ಮಕರ ರಾಶಿಯವರು ಕೂಡ ಗಮನಿಸ್ಕೊಳ್ಬೇಕು. ಇವತ್ತು ಯಾವುದೊಂದು ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿರ್ತೀರ, ತುಂಬ ಏನೋ ಫಾಸ್ಟಾಗಿ ಬೇಗ ಆಗಿಬಿಡಲಿ ಇವತ್ತೇ ಕೆಲಸ ಆಗಬೇಕು ಅಂತ ಮಾಡೋಕ್ಕೆ ಹೋದರೂ ಕೂಡ ಇದೇನಾಗುತ್ತೆ, ವಿಳಂಬ ಆಗುತ್ತೆ, ತಡ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನೋಡ್ಕೊಳ್ಬೇಕು, ಗಮನವಿಟ್ಟು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೇಕು. ಸುಮ್ಮನೆ ಖರ್ಚಿನ ದಾರಿಯನ್ನು ಹುಡುಕಲು ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಕೆಲವರು ಏನಾಗ್ಬಿಡುತ್ತೆ, ಇನ್ನೊಂದು ಹಣ ಕೊಟ್ಬಿಟ್ರೆ ಕೆಲಸ ಆಗಿಬಿಡುತ್ತೆ ಇವತ್ತು ನಮ್ಮದು ಅಂತ ಇರುತ್ತೆ. ಆದರೆ ಹಣದ ವಿಚಾರವಾಗಿ ಏನಾದರೂ ಕೆಲಸ ಆಗಬೇಕು ಅಂತ ಹಣ ಕೊಡೋಕೆ ಹೋದರೆ ಏನಾಗುತ್ತೆ, ಅದರಿಂದ ಕೈ ಸುಟ್ಕೊಳ್ತೀರಾ ಅಂತ ಹೇಳುವಂಥದ್ದು. ಹಣದ ವಿಚಾರವಾಗಿ ಕೂಡ ತೊಂದರೆಯನ್ನು ಅನುಭವಿಸ್ತೀರಾ ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ಇದನ್ನು ನೋಡಿದಾಗ ವೃತ್ತಿಯಲ್ಲಿ ಹೊಸ ಅವಕಾಶಗಳು ನಿಮ್ಮನ್ನು ಅರಸಿ ಬರುವಂಥದ್ದು. ಎಲ್ಲ ಕುಂಭರಾಶಿಯವ್ರಿಗೂ ಒಳ್ಳೆ ದಿನ ಅಂತ ಹೇಳ್ಬೋದು. ನೀವೆಲ್ಲ ಒಂದು ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ನೋಡಿ ಇವತ್ತು ಹೊಸ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಇದೆ. ಆ ಹೊಸ ಅವಕಾಶವನ್ನು ಉಪಯೋಗ ಮಾಡ್ಕೊಳ್ಳಿ, ಸದುಪಯೋಗ ಮಾಡ್ಕೊಳ್ಳಿ, ಮುಂದಿನ ದಿನಗಳು ಅನುಕೂಲ ಆಗುವಂಥದ್ದು. ಇನ್ನು ನಿಮ್ಮ ಆಸ್ತಿ ಖರೀದಿಗೆ ಅಂದರೆ ವಿಶೇಷವಾಗಿರುವಂಥದ್ದು, ಮನೆ ಅಥವಾ ಆಸ್ತಿ ಖರೀದಿ ಹೊಸ ಮನೆ ಖರೀದಿ ಮಾಡುವಂಥದ್ದು ಅಥವಾ ಹೊಸ ಆಸ್ತಿ ನಿವೇಶನ ಖರೀದಿ ಮಾಡುವಂತಹ ಸನ್ನಿವೇಶ ಕೂಡ ಸಿಗುವಂಥದ್ದು. ವಿದೇಶಕ್ಕೆ ಕೆಲಸಕ್ಕೋಸ್ಕರ ಹೆಚ್ಚು ಪ್ರಯತ್ನ ಕೂಡ ಪಡ್ತೀರಾ ಅಂತ ಹೇಳ್ತಾ ಇದೆ. ಕುಂಭರಾಶಿಯವರು ವಿದೇಶದ ವಿಚಾರವಾಗಿ ಕೂಡ ಯಾವುದೊಂದು ವಿದೇಶದಲ್ಲಿ ಕೆಲಸ ಕಾರ್ಯ ಮಾಡ್ಕೊಳ್ಬೇಕು ಅಂತ ಅಥವಾ ವಿದೇಶ ಪ್ರಯಾಣ ಮಾಡಬೇಕು ಅಂತ ಕೂಡ ಇದನ್ನು ತುಂಬ ಪ್ರಯತ್ನ ಪಡ್ತೀರಾ ಅಂತ ಇದೆ. ಪ್ರಯತ್ನ ಮಾಡಿ ಅನುಕೂಲಗಳಾಗುವಂಥದ್ದು ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಇದನ್ನು ಮೀನರಾಶಿಯವರಿಗೆ ನೋಡಿದಾಗ ಶೈಕ್ಷಣಿಕ ಸ್ಥಳಗಳಲ್ಲಿ ಅಡೆತಡೆಗಳು ಎದುರಾಗುವಂಥದ್ದು. ಯಾರೆಲ್ಲ ಮೀನರಾಶಿಗಳು ಇರ್ತೀರಾ, ಎಲ್ಲ ಒಂದು ಹತ್ರ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ತೊಡಗಿಸ್ಕೊಂಡಿರ್ತೀರ, ಅಲ್ಲಿ ಬೆಳಿಬೇಕು ಅಂದ್ಕೊಂಡಿರ್ತೀರ, ಅಲ್ಲಿ ಸ್ವಲ್ಪ ನಿಮಗೆ ಅನಾನುಕೂಲಗಳು ಆಗುವಂಥದ್ದು, ಅಡೆತಡೆಗಳು ಬರುತ್ತೆ, ಯಾವುದೋ ಒಂದು ವಿನಾಕಾರಣ ತೊಂದರೆಗಳು ನಿಮ್ಮ ಎದುರಾಗುವಂತಹ ಸನ್ನಿವೇಶ ಕೂಡ ಇರುತ್ತೆ. ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು. ಇನ್ನು ನೀವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಹೆಚ್ಚು ಖರ್ಚು ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದಿದ್ದೆ. ನೋಡಿ, ಕಷ್ಟಪಟ್ಟು ದುಡಿದ್ರೂ ಕೂಡ ಅಷ್ಟೇ ಖರ್ಚು ಕೂಡ ಇರುತ್ತೆ. ಆದರೆ ಏನು ಮಾಡಬೇಕು, ದುಡಿಮೆಯ ಜೊತೆಗೆ ಖರ್ಚಿಗೆ ಕಡಿವಾಣವನ್ನು ಹಾಕಬೇಕು. ಹಣದ ವಿಚಾರವಾಗಿ ಜಾಗೃತರಾಗಿ ಖರ್ಚು ಮಾಡಿ ಮೀನರಾಶಿಯವರು ಅನುಕೂಲ ಆಗುತ್ತೆ. ಇನ್ನು ಹಣದ ವಿಚಾರ ತುಂಬ ಜಾಗೃತರಾಗಿರಬೇಕು ಅಂತ ಹೇಳ್ತಾ ಇದ್ರು. ನೋಡಿ, ಮೀನರಾಶಿಯವರಿಗೆ ಇವತ್ತು ಪ್ರಧಾನ ತುಂಬ ಅಂಶ ಏನಪ್ಪ ಅಂತಂದರೆ ಹಣದ ವಿಚಾರ. ಯಾರಿಗೂ ಹಣ ಕೊಡೋದಾಗಲಿ ಅಥವಾ ಸಾಲ ತಗೊಳ್ಳೋದಾದರೂ ಕೂಡ ಈ ದಿನ ಮಾಡಬಾರ್ದು ಅಂತ ಹೇಳ್ತಾ ಇದೆ ಮೀನರಾಶಿಯವರಿಗೆ. ಅದರಿಂದ ಅನಾನುಕೂಲಗಳಾಗುತ್ತೆ ಅಂತಲೂ ಕೂಡ ಹೇಳಿ ನೋಡ್ಬೋದು ಮೀನರಾಶಿಯವರಿಗೆ.
ಇನ್ನು ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿದ್ದೀವಿ. ಪ್ರತಿ ಸಂಚಿಕೆಯಲ್ಲೂ ಕೂಡ ಒಂದು ಧಾರ್ಮಿಕ ವಿಚಾರದ ಕುರಿತಾಗಿ ಗುರುಜಿಯವರು ನಮಗೆ ಒಂದಷ್ಟು ತಿಳುವಳಿಕೆಯನ್ನು ನೀಡ್ತಾ ಇದ್ದಾರೆ. ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಯಾವ ವಿಚಾರದ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ, ಬನ್ನಿ ಕೇಳೋಣ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ ನೋಡಿ. ಇವಾಗ ನಾವು ಸಾಮಾನ್ಯವಾಗಿ ಪುತ್ರ ಸಂತಾನಕ್ಕೆ ಕೆಲವರು ಕೇಳ್ತಾ ಇರ್ತಾರೆ, ಗುರುಗಳೇ ನಾವು ಪುತ್ರ ಸಂತಾನಕ್ಕೋಸ್ಕರ ನೋಡ್ತಾ ಇದ್ದೀವಿ. ಕೆಲವರಿಗೆ ಹೆಣ್ಮಕ್ಳು ಆಗ್ತಾ ಇರುತ್ತೆ, ಕೆಲವರು ಯಾವುದೋ ಒಂದು ಅವರು ತುಂಬ ಆಸೆ ಆಕಾಂಕ್ಷೆಗಳಿಂದ ಒಂದು ಪುತ್ರ ಸಂತಾನ ಬೇಕು, ಗಂಡು ಸಂತಾನ ಬೇಕು ಅಂತ ನೋಡ್ತಾ ಇರ್ತಾರೆ. ಕೆಲವರು ಈಗ ಹೇಳ್ತಾರೆ, ಯಾರಾದರೂ ಗುರುಗಳ ಬಳಿ ಹೋದರೆ ಅಥವಾ ಪುರೋಹಿತರ ಬಳಿ ಹೋದರೆ ಒಂದು ಹೋಮ ಹವನಾದಿಗಳು ಮಾಡಿಸುವಂಥದ್ದು, ಅಥವಾ ಅವರ ಪೂರ್ವಾರ್ಜ ಕರ್ಮಫಲಗಳಿಂದ ಈಗ ವಂಶ ಅಭಿವೃದ್ಧಿ ಆಗಬೇಕು ಅಂತಂದರೆ ಪುತ್ರ ಸಂತಾನ ಆಗಲೇಬೇಕು ಅಂತ ಇರುವಂಥದ್ದು. ಹಾಗಾಗಿ ಏನಾದರೂ ಪುತ್ರ ಸಂತಾನದಿಂದ ತೊಂದರೆಗಳು ಆಗ್ತಾ ಇತ್ತು, ಅಥವಾ ಆ ಹುಟ್ಟಿರೋ ಮಗು ಏನಾದರೂ ನಿಮ್ಮ ಮಾತು ಕೇಳ್ತಾ ಇರೋದು, ಅಥವಾ ಏನಾದರೂ ಬೇರೆ ಥರ ಇತ್ತು ಅಂದರೆ ಬೃಹಸ್ಪತಿ ಗ್ರಹನನ್ನು ನಾವು ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ. ಹಾಗಾಗಿ ವಿಶೇಷವಾಗಿರುವಂಥದ್ದು ಅರಿಶಿಣ ಬಟ್ಟೆಯನ್ನು ದಾನ ಮಾಡೋದ್ರಿಂದ ನಿಮ್ಮ ಮನೆದೇವರಿಗೆ, ಕುಲದೇವರಿಗೆ ಅರಿಶಿಣ ಬಟ್ಟೆಯನ್ನು ದಾನ ಮಾಡಿ ಓಂ ಗುರವೇ ನಮಃ ಅನ್ನೋ ಮಂತ್ರವನ್ನು ಜಪ ಮಾಡಿ ಅನುಕೂಲ ಆಗುವಂಥದ್ದು. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು.